ಅಲ್ಲಿರೋದು ಕೇವಲ ಒಬ್ಬ ನಟನ ಸಮಾಧಿಯಲ್ಲ, ಬದಲಿಗೆ 6.5 ಕೋಟಿ ಕನ್ನಡಿಗರ ಹೆಮ್ಮೆಯ ಅಸ್ಮಿತೆಯ ಸಾಕಾರ ಮೂರ್ತಿ. ನಟನೆ, ಸರಳತೆ, ಸಂಸ್ಕಾರ ಮತ್ತು ಭಾಷಾಭಿಮಾನಕ್ಕೆ ಮತ್ತೊಂದು ಹೆಸರೇ ಈ ರಾಜರತ್ನ. ನನ್ನ ಅಭಿಮಾನಿ ದೇವರುಗಳು. ಈ ಚೂಪಾದ ಮೂಗು, ತೀಕ್ಷ್ಣವಾದ ಕಣ್ಣುಗಳಿದ್ದ ಮುತ್ತು ರಾಜ. ನಾನು ಕನ್ನಡಿಗರ ಕಂದ, ನನಗೆ ರಾಜಕೀಯ ಬೇಡ ಅಂತ ಸರಳವಾಗಿ ನಿರಾಕರಿಸಿದಂತಹ ಮಹಾನುಭಾವ ಅವರು. ಈ ರಾಜ್ಕುಮಾರ್ ಏನು ಕೊಡಬಲ್ಲ ಅಂತ ಹೇಳಿದ್ರೆ ಅವನು ಪ್ರೀತಿನೇ ಕೊಡಬಲ್ಲ. ಪ್ರೀತಿ ಕೊಡಬೇಕು ಅಂತಂದ್ರೆ ಇಡೀ ಅವನ ಆಯುಷ್ಯನ್ನೇ ಕೊಡೋದಕ್ಕೆ ಸಿದ್ಧವಾಗಿರ್ತಾರೆ. ಇಡೀ ದೇಶದ ಕಣ್ಣು ಅಂದು ಸತ್ಯಮಂಗಲ ಕಾಡಿನ ಮೇಲಿತ್ತು. ಬರೋಬ್ಬರಿ 108 ದಿನಗಳು ಅಣ್ಣಾವರು ಕಾಡಿನಲ್ಲಿ ವೀರಪ್ಪನ ವಶದಲ್ಲೇ ಇತ್ತು. ಇಡೀ ನಗರವೇ ಒಂದು ಸಮಾಧಿ ರೀತಿ ಮೌನವಾಗಿತ್ತು. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಆವರಣ. ಪ್ರತಿನಿತ್ಯ 100 ಮಂದಿ ಅಲ್ಲಿಗೆ ಹೋಗ್ತಾರೆ. ಕಣ್ಣಲ್ಲಿ ಭಕ್ತಿ, ಮನಸ್ಸಲ್ಲಿ ಅಪಾರ ಗೌರವ. ಅಲ್ಲಿರೋದು ಕೇವಲ ಒಬ್ಬ ನಟನ ಸಮಾಧಿಯಲ್ಲ, ಬದಲಿಗೆ 6.5 ಕೋಟಿ ಕನ್ನಡಿಗರ ಹೆಮ್ಮೆಯ ಅಸ್ಮಿತೆಯ ಸಾಕಾರ ಮೂರ್ತಿ. ಕನ್ನಡ ಸಿನಿಮಾ ರಂಗದಲ್ಲಿ 100 ನಟರು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಕನ್ನಡದ ಪಾಲಿಗೆ ಅಣ್ಣಾವ್ರು ಅಂದರೆ ಅದು ಒಬ್ಬರೇ ಒಬ್ಬರು. ಅವರೇ ಡಾಕ್ಟರ್ ರಾಜ್ಕುಮಾರ್. ನಟನೆ, ಸರಳತೆ, ಸಂಸ್ಕಾರ ಮತ್ತು ಭಾಷಾಭಿಮಾನಕ್ಕೆ ಮತ್ತೊಂದು ಹೆಸರೇ ಈ ರಾಜರತ್ನ. ಒಬ್ಬ ಸಾಮಾನ್ಯ ರಂಗಭೂಮಿ ಕಲಾವಿದ ಇಡೀ ಕರ್ನಾಟಕವನ್ನೇ ಆಳೋ ಸಾಂಸ್ಕೃತಿಕ ನಾಯಕನಾಗಿ ಬೆಳೆದ ಆ ರೋಚಕ ಇತಿಹಾಸ ಇದೆಯಲ್ಲ, ಅದು ಯಾವುದೇ ಸಿನಿಮಾ ಕಥೆಗಿಂತ ಕಮ್ಮಿ ಇಲ್ಲ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಅರಿಯದ ಕೆಲವೊಂದು ಪುಟಗಳನ್ನು ತಿರುವಿ ಹಾಕೋಣ. ಕಾಲಚಕ್ರವನ್ನು ಒಮ್ಮೆ ಹಿಂದೆ ತಿರುಗಿಸೋಣ. ಏಪ್ರಿಲ್ 24, 1929 ತಮಿಳುನಾಡಿನ ಗಡಿ ಭಾಗದಲ್ಲಿರೋ ಗಾಜನೂರಿನ ಒಂದು ಬಡ ಕುಟುಂಬದಲ್ಲಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗೆ ಒಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿಗೆ ಇಟ್ಟ ಹೆಸರು ಮುತ್ತು ರಾಜ. ತಂದೆ ಪುಟ್ಟಸ್ವಾಮಯ್ಯನವರು ಆಗಿನ ಕಾಲದ ಪ್ರಸಿದ್ಧ ರಂಗಭೂಮಿ ನಟರಾಗಿದ್ರು. ಹಾಗಾಗಿ ಮುತ್ತು ರಾಜನಿಗೆ ರಂಗಭೂಮಿಯ ನಂಟು ರಕ್ತದಲ್ಲೇ ಬಂದಿತ್ತು. ಬಡತನದ ಕಾರಣದಿಂದ ಮುತ್ತು ರಾಜ ಹೆಚ್ಚಿಗೆ ಓದೋದಕ್ಕಾಗಲಿಲ್ಲ. 8ನೇ ವಯಸ್ಸಿಗೆಲ್ಲ ತಂದೆ ಜೊತೆ ನಾಟಕ ಕಂಪನಿಗೆ ಸೇರ್ಕೊಳ್ತಾರೆ. ಗುಬ್ಬಿ ವೀರಣ್ಣನವರ ಶ್ರೀಕೃಷ್ಣ ಗಾನ ಸಭಾ ಕಂಪನಿಯಲ್ಲಿ ಬಾಲ ನಟನಾಗಿ ರಂಗ ಪಯಣ ಶುರುವಾಗುತ್ತೆ. ರಾಜಕುಮಾರನ ಪಾತ್ರದಿಂದ ಹಿಡಿದು ಸಣ್ಣ ಪುಟ್ಟ ಪೌರಾಣಿಕ ಪಾತ್ರಗಳ ತನಕ ಸಿಕ್ಕ ಪಾತ್ರಗಳನ್ನೆಲ್ಲ ಮಾಡ್ತಾ ರಂಗಭೂಮಿಯನ್ನ ತಾಯಿಯಂತೆ ಪೂಜಿಸಿದ್ದು ಮುತ್ತು ರಾಜ. ಹಾಡುಗಾರಿಕೆ, ಶಾಸ್ತ್ರೀಯ ಸಂಗೀತ, ನಟನೆ ಎಲ್ಲವನ್ನೂ ಕಲಿತಿದ್ದು ಇದೇ ರಂಗಭೂಮಿಯ ಗರಡಿಯಲ್ಲಿ. 1954ನೇ ಇಸವಿ ಕನ್ನಡ ಚಿತ್ರರಂಗದ ಇತಿಹಾಸ ಬದಲಾಗೋ ಕ್ಷಣ ಹತ್ತಿರ ಬಂದಿತ್ತು. ನಿರ್ದೇಶಕ HLN ಸಿಂಹ ಅವರು ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಒಬ್ಬ ಹೊಸ ಮುಖವನ್ನು ಹುಡುಕ್ತಾ ಇದ್ರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ಈ ಚೂಪಾದ ಮೂಗು, ತೀಕ್ಷ್ಣವಾದ ಕಣ್ಣುಗಳಿದ್ದ ಮುತ್ತು ರಾಜ. ಸ್ಕ್ರೀನ್ ಟೆಸ್ಟ್ ಪಾಸ್ ಆಯಿತು. ಆದರೆ HLN ಸಿಂಹ ಅವರು ಒಂದು ಕೆಲಸ ಮಾಡಿದ್ರು. ಮುತ್ತು ರಾಜ ಅನ್ನೋ ಹೆಸರನ್ನ ಚೇಂಜ್ ಮಾಡಿ ಅದಕ್ಕೆ ರಾಜ್ಕುಮಾರ್ ಅಂತ ನಾಮಕರಣ ಮಾಡಿದ್ರು. ಅಲ್ಲಿಂದ ಮುತ್ತು ರಾಜ ಕನ್ನಡಿಗರ ಪಾಲಿಗೆ ರಾಜ್ಕುಮಾರ್ ಆದ್ರು. ಬೇಡರ ಕಣ್ಣಪ್ಪ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಯಿತು. ಶಿವನಿಗಾಗಿ ಕಣ್ಣನ್ನೇ ಕಿತ್ತುಕೊಡೋ ಭಕ್ತ ಕಣ್ಣಪ್ಪನ ಪಾತ್ರದಲ್ಲಿ ರಾಜ್ಕುಮಾರ್ ಅವರ ನಟನೆಯನ್ನ ನೋಡಿ ಜನ ಥಿಯೇಟರ್ನಲ್ಲೇ ಕೈ ಮುಗಿದು ಅತ್ರು. ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ತು. ಅಲ್ಲಿಂದ ಶುರುವಾದ ಅಣ್ಣಾವ್ರ ವಿಜಯ ಯಾತ್ರೆ ಮುಂದೆ ಧರ್ಮರಾಯನಾಗಿ, ಬಬ್ರುವಾಹನನಾಗಿ, ಕೃಷ್ಣ ದೇವರಾಯನಾಗಿ, ಮಯೂರನಾಗಿ, ಕುಂಬಾರನಾಗಿ, ಹೀಗೆ 100 ಐತಿಹಾಸಿಕ ಮತ್ತು ಪೌರಾಣಿಕ ಪಾತ್ರಗಳಿಗೆ ಜೀವ ತುಂಬೋದಕ್ಕೆ ಶುರು ಮಾಡಿದರು. ರಾಜ್ಕುಮಾರ್ ಅಂದರೆ ಕೇವಲ ಒಬ್ಬ ನಟನಾಗಿ ಉಳ್ಕೊಳ್ಳಿಲ್ಲ, ಅವರು ಕನ್ನಡ ನಾಡು ನುಡಿಯ ರಕ್ಷಕನಾಗಿ ನಿಂತರು. ಅದಕ್ಕೆ ಅತಿ ದೊಡ್ಡ ಉದಾಹರಣೆ 1980ರ ದಶಕದ ಪ್ರಸಿದ್ಧ ಗೋಕಾಕ್ ಚಳವಳಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಸಿಗಬೇಕು ಅಂತ ಇಡೀ ರಾಜ್ಯಾದ್ಯಂತ ಹೋರಾಟ ತೀವ್ರವಾಗಿತ್ತು. ಆದರೆ ಚಳವಳಿಗೆ ಒಂದು ದೊಡ್ಡ ಶಕ್ತಿ ಬೇಕಾಗಿತ್ತು. ಆಗ ಸಾಹಿತಿಗಳ ಕೋರಿಕೆಯ ಮೇರೆಗೆ ರಂಗಕ್ಕಿಳಿದಿದ್ದೇ ಅಣ್ಣಾವರು. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗ ಗೋಕಾಕ್ ಚಳವಳಿಯ ನೇತೃತ್ವ ವಹಿಸಿಕೊಂಡ್ರೋ ಇಡೀ ಕರ್ನಾಟಕವೇ ಬೀದಿಗೆ ಬಂತು. ಬೆಳಗಾವಿಯಿಂದ ಹಿಡಿದು ಮೈಸೂರಿನ ತನಕ ಅಣ್ಣಾವರು ಹೋದ ಕಡೆಯಲ್ಲೆಲ್ಲ ಲಕ್ಷಾಂತರ ಜನ ಸೇರ್ತಾ ಇದ್ರು. ರಾಜಕೀಯ ನಾಯಕರಿಗೂ ಅಣ್ಣಾವರ ಜನಶಕ್ತಿಯ ಪವರ್ ಏನು ಅಂತ ಗೊತ್ತಾಯಿತು. ಕೊನೆಗೆ ಸರ್ಕಾರ ಮಣಿಯಲೇಬೇಕಾಯಿತು. ಕನ್ನಡಕ್ಕೆ ಶಾಲಾ ಶಿಕ್ಷಣದಲ್ಲಿ ಮೊದಲ ಸ್ಥಾನ ಸಿಕ್ತು. ಅಣ್ಣಾವರು ಮನಸ್ಸು ಮಾಡಿದರೆ ಅಂದೇ ಮುಖ್ಯಮಂತ್ರಿ ಆಗಬಹುದಾಗಿತ್ತು.
ಆದರೆ ನಾನು ಕನ್ನಡಿಗರ ಕಂದ, ನನಗೆ ರಾಜಕೀಯ ಬೇಡ ಅಂತ ಸರಳವಾಗಿ ನಿರಾಕರಿಸಿದಂತಹ ಮಹಾನುಭಾವ ಅವರು. ಅಣ್ಣಾವ್ರ ಅಭಿನಯ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಚಿತ್ರರಂಗಕ್ಕೆ ಕೊಟ್ಟ ಅಪ್ರತಿಮ ಕೊಡುಗೆಗಾಗಿ ಭಾರತ ಸರ್ಕಾರ ಇವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಪರಮೋಚ್ಚ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಅಣ್ಣಾವ್ರ ಮುಡಿಗೇರಿದೆ. ಕೇವಲ ನಟನೆಗೆ ಮಾತ್ರ ಅಲ್ಲ, ನಾದಮಯ ಈ ಲೋಕವೆಲ್ಲ ಅನ್ನೋ ಹಾಡಿದೆಯಲ್ಲ, ಈ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕನಾಗಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ. ಈ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿರೋ ಏಕೈಕ ನಟ ಅಂದ್ರೆ ನಮ್ಮ ರಾಜ್ಕುಮಾರ್. ಇದೆಲ್ಲದರ ಜೊತೆಗೆ ಮರಣೋತ್ತರವಾಗಿ ಕರ್ನಾಟಕ ಸರ್ಕಾರ ಅಣ್ಣಾವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ರಾಜ್ಕುಮಾರ್ ಅವರ ಯಶಸ್ಸಿನ ಹಿಂದೆ ಅವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಶ್ರಮ ಮತ್ತು ತ್ಯಾಗ ತುಂಬಾನೇ ದೊಡ್ಡದು. ಅಣ್ಣಾವ್ರಿಗೆ 5 ಜನ ಮಕ್ಕಳು: ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಹಾಗೆ ಹೆಣ್ಣು ಮಕ್ಕಳಾದ ಲಕ್ಷ್ಮಿ ಮತ್ತು ಪೂರ್ಣಿಮಾ. ತಾವೊಬ್ಬ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿದ್ರೂ ಇಡೀ ಕುಟುಂಬವನ್ನ ಅತ್ಯಂತ ಸರಳವಾಗಿ ಸಂಸ್ಕಾರವಂತರಾಗಿ ಬೆಳೆಸಿರೋ ಕೀರ್ತಿ ಅಣ್ಣಾವ್ರಿಗೆ ಸಲ್ಲತ್ತೆ. ಅಣ್ಣಾವ್ರ ಹೆಜ್ಜೆಯಲ್ಲೇ ಹೆಜ್ಜೆ ಇಟ್ಟಂತಹ ಅವರ 3 ಗಂಡು ಮಕ್ಕಳು ಕನ್ನಡ ಚಿತ್ರರಂಗದ ಧ್ರುವ ತಾರೆಗಳಾಗಿ ಬೆಳೆದ್ರು. ಮೊದಲನೆಯವರು ನಮ್ಮ ಹೆಮ್ಮೆಯ ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. 1986ರಲ್ಲಿ ಆನಂದ್ ಚಿತ್ರದ ಮೂಲಕ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು 1986ರಲ್ಲಿ ಆನಂದ್ ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಶಿವಣ್ಣ ಕನ್ನಡಿಗರ ನೆಚ್ಚಿನ ದೊಡ್ಡ ಮನೆಯ ದೊಡ್ಡಣ್ಣ ಆದರು. ಓಂ, ಜನುಮದ ಜೋಡಿ, ಟಗರು ಹೀಗೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟ ಇವರಿಗೆ ಇಂದಿಗೂ ತಮ್ಮ 60ರ ವಯಸ್ಸಿನಲ್ಲೂ ಯುವ ನಟರು ಕೂಡ ಸವಾಲು ಹಾಕೋ ರೀತಿಯಲ್ಲಿ ತುಂಬಾ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾರೆ, ಆಕ್ಟ್ ಮಾಡ್ತಾರೆ, ಆಕ್ಟಿವ್ ಆಗಿದ್ದಾರೆ, ಚಿತ್ರರಂಗವನ್ನ ಮುನ್ನಡೆಸ್ತಾ ಇದ್ದಾರೆ. ಇನ್ನು ಎರಡನೆಯವರು ಕಣ್ಣಲ್ಲೇ ಕಾವ್ಯ ಮೂಡಿಸೋ ನಟ, ಗಾಯಕ ರಾಘವೇಂದ್ರ ರಾಜ್ಕುಮಾರ್. ಚಿರಂಜೀವಿ, ಸುಧಾ, ನಂಜುಂಡಿ ಕಲ್ಯಾಣದಂತಹ ಎವರ್ಗ್ರೀನ್ ಹಿಟ್ ಚಿತ್ರಗಳನ್ನು ಕೊಟ್ಟ ರಾಘಣ್ಣ ಕೇವಲ ನಟನಾಗಷ್ಟೇ ಅಲ್ಲ, ವಜ್ರೇಶ್ವರಿ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ನಿರ್ಮಿಸಿ ಕನ್ನಡ ಚಿತ್ರರಂಗದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನು ಮೂರನೆಯವರು ಇಡೀ ಕರ್ನಾಟಕದ ಕಣ್ಮಣಿ, ಕೋಟ್ಯಾಂತರ ಜನರ ಮನಸ್ಸಿನ ರಾಜಕುಮಾರ ಪುನೀತ್ ರಾಜ್ಕುಮಾರ್. ಬಾಲ್ಯದಲ್ಲೇ ಬೆಟ್ಟದ ಹೂವು ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದಂಥ ಅಪ್ಪು ದೊಡ್ಡವರಾದ ಮೇಲೆ ಕನ್ನಡದ ಪವರ್ ಸ್ಟಾರ್ ಆಗಿ ಉದಯಿಸಿದ್ರು. ಅಪ್ಪು ಅರಸು, ಮಿಲನ, ಪರಮಾತ್ಮ, ರಾಜಕುಮಾರ ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳನ್ನ ಕೊಟ್ಟು ತೆರೆಯ ಮೇಲೆ ಎಷ್ಟು ದೊಡ್ಡ ಸ್ಟಾರೋ, ತೆರೆ ಹಿಂದೆ ಅದಕ್ಕಿಂತ ದೊಡ್ಡ ಮಾನವತಾವಾದಿ ಅಂತ ಕರೆಸ್ಕೊಂಡ್ರು. ನಟನೆ ಜೊತೆಗೆ ಅವರು ಮಾಡ್ತಾ ಇದ್ದ ಸದ್ದಿಲ್ಲದ ಸಮಾಜ ಸೇವೆ, ಸಾವಿರಾರು ಬಡ ಮಕ್ಕಳ ಶಿಕ್ಷಣಕ್ಕೆ ಕೊಡ್ತಾ ಇದ್ದಂಥ ನೆರವು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿತ್ತು. ಆದರೆ ಬೇಸರದ ವಿಷಯ ಅಂತ ಅಂದರೆ ಈಗ ಅವ್ರ ನಮ್ಮ ಮುಂದಿಗಿಲ್ಲ ಅನ್ನೋದೇ. ಇನ್ನು ಅಣ್ಣಾವ್ರ ಜೀವನದಲ್ಲಿ ಒಂದು ಕರಾಳ ರಾತ್ರಿ ಎದುರಾಯಿತು, ಅದನ್ನು ನೆನಪು ಮಾಡಿಕೊಳ್ಳೇಬೇಕು. ಜುಲೈ 30ನೇ ತಾರೀಕು 2000 ಗಾಜನೂರಿನ ಫಾರ್ಮ್ ಹೌಸ್ನಲ್ಲಿದ್ದ ಅಣ್ಣಾವ್ರನ್ನ ಕಾಡುಗಳ್ಳ ವೀರಪ್ಪನ್ ಹಾಗೆ ಆತನ ಗ್ಯಾಂಗ್ ಕಿಡ್ನಾಪ್ ಮಾಡ್ತು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದ ಹಾಗೆ ಇಡೀ ಕರ್ನಾಟಕವೇ ಸ್ತಬ್ಧವಾಗಿ ಹೋಯಿತು. ಬೆಂಗಳೂರು ಸೇರಿದ ಹಾಗೆ ರಾಜ್ಯಾದ್ಯಂತ ಜನ ಆಕ್ರೋಶ ಭರಿತರಾದ್ರು, ಕಣ್ಣೀರು ಹಾಕಿದ್ರು. ಇಡೀ ದೇಶದ ಕಣ್ಣು ಅಂದು ಸತ್ಯಮಂಗಲ ಕಾಡಿನ ಮೇಲಿತ್ತು. ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರಗಳು ಅಣ್ಣಾವ್ರನ್ನ ಬಿಡಿಸೋದಕ್ಕೆ ಹರಸಾಹಸ ಪಟ್ವು. ಬರೋಬ್ಬರಿ 108 ದಿನಗಳು ಅಣ್ಣಾವ್ರು ಕಾಡಿನಲ್ಲಿ ವೀರಪ್ಪನ್ ವಶದಲ್ಲೇ ಇದ್ರು. ಅಷ್ಟು ವಯಸ್ಸಾಗಿದ್ರು. ಕಾಡಿನ ಕಠಿಣ ಪರಿಸ್ಥಿತಿಯಲ್ಲೂ ಅಣ್ಣಾವ್ರು ಧೃತಿಗೆಡಲಿಲ್ಲ. ಬದಲಿಗೆ ತಮಗೆ ಊಟ ನೀಡ್ತಾ ಇದ್ದ ವೀರಪ್ಪನ್ ಗ್ಯಾಂಗ್ನವರಿಗೂ ಯೋಗ ಕಲಿಸ್ಕೊಟ್ಟಿದ್ರು. ಕೊನೆಗೆ ನವೆಂಬರ್ 15ರಂದು ಅಣ್ಣಾವ್ರು ಸುರಕ್ಷಿತವಾಗಿ ಬಿಡುಗಡೆಯಾಗಿ ಬಂದಾಗ ಇಡೀ ಕರ್ನಾಟಕವೇ ದೀಪಾವಳಿ ಹಬ್ಬವನ್ನ ಆಚರಿಸಿತು. ವಿಧಿಯ ಆಟ ಬಲ್ಲವ್ರ್ಯಾರು. ಏಪ್ರಿಲ್ 12ನೇ ತಾರೀಕು 2006 ಇಡೀ ಕರ್ನಾಟಕವೇ ಕಣ್ಣೀರ ಕಡಲಲ್ಲಿ ಮುಳುಗಿದಂತಹ ದಿನ. ಕೋಟ್ಯಾಂತರ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಇಹಲೋಕವನ್ನ ತ್ಯಜಿಸಿದ್ರು. ಈ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಇಡೀ ಬೆಂಗಳೂರು ಅಕ್ಷರಶಃ ಸ್ತಬ್ಧವಾಯಿತು. 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆದವು. ಬಸ್ ವಾಹನಗಳ ಸಂಚಾರ ಸ್ಟಾಪ್ ಆಯಿತು. ದೇಶದ ಯಾವುದೇ ಒಬ್ಬ ನಟನಿಗೂ ಸಿಗದಂತಹ ಅಭೂತಪೂರ್ವ ವಿದಾಯ ಅಣ್ಣಾವ್ರಿಗೆ ಸಿಕ್ಕಿತು. ಅಂತಿಮ ದರ್ಶನ ಪಡೆಯೋದಕ್ಕೆ ಲಕ್ಷಾಂತರ ಜನ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ಬಂದು ನಿಂತಿದ್ರು. ಇಡೀ ನಗರವೇ ಒಂದು ಸಮಾಧಿ ರೀತಿ ಮೌನವಾಗಿತ್ತು. ಕಂಠೀರವ ಸ್ಟುಡಿಯೋದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಣ್ಣಾವ್ರ ಅಂತ್ಯಕ್ರಿಯೆ ನೆರವೇರಿತು. ರಾಜ್ಕುಮಾರ್ ಅವರು ದೈಹಿಕವಾಗಿ ನಮ್ಮನ್ನ ಅಗಲಿರಬಹುದು, ಆದರೆ ಅವರು ಬಿಟ್ಟು ಹೋಗಿರೋ 100 ಸಿನಿಮಾಗಳು, ಅವರ ಹಾಡುಗಳು, ಅವರ ಸರಳತೆಯ ಸಂದೇಶಗಳು ಮತ್ತು ಅವರ ಭಾಷಾಭಿಮಾನ ಇಂದಿಗೂ
ಎಂದೆಂದಿಗೂ ಪ್ರತಿ ಕನ್ನಡಿಗನ ಹೃದಯದಲ್ಲಿ ಜೀವಂತವಾಗಿರುತ್ತೆ. ಅವರು ಹುಟ್ಟಿದ ಈ ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿದ್ದೇ ಸೌಭಾಗ್ಯ ಅಂತ ಅಂದ್ಕೊಳ್ಳೋ ಹಾಗಾಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.